ಪುವರ್ ಕ್ಲಾಸ್. ನಮ್ಗೆ ಎಷ್ಟೈತಿ ಅಂದ್ರೆ, ನಾನು ಹೇಗೆ ನಿಮಗೊಂದು ಉದಾಹರಣೆ ಹೇಳಿದೆ. ನನಗೆ 20 ಎಕರೆ ಹೊಲ ಐತೆ ಅಂದ್ರು ಸಹಿತ ಬಂದು ನಾ ಮೋಹನ್ ರೆಡ್ಡಿ ಅವ್ರ ಕಾಲು ಬಿದ್ದು ನಿಮ್ಮ ಕಾಲೇಜ್ನಾಗ ಒಂದು ಸಿಪಾಯಿ ನೌಕರಿ ಇದ್ರೆ ಕೊಡ್ರಿ ಅಂತೀನಿ. ನನ್ನ ಹೊಲದಾಗ ನಾ ದುಡ್ಯಾಕ್ತಾ ಇರಲಿಲ್ಲ. ನನ್ನ ಹೊಲದಾಗ ನಾ ದುಡ್ಯಾಕ್ತಾ ಇರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಎಂದೋ ಒಂದಿನ ಹೇಳಿದ್ರು, ಅದನ್ನು ಸುಮ್ಮನೆ ಸ್ಲೋಗನ್ ಹೇಳ್ದಂಗೆ ಹೇಳ್ಕೊಂತ ಬಂದ್ವಿ ಇಲ್ಲಿ ತನ ನಾವು. ಗೋ ಬ್ಯಾಕ್ ಟು ವಿಲೇಜಸ್ ಅಂತ ಅವ್ರು ಹೇಳಿದ ಮಾತು ಇವತ್ತು ಅಕ್ಷರಶಃ ಆ ಮಾತಿನಂತೆ ನಾವು ಬದುಕಬೇಕಾಗೈತಿ. ಬದುಕೋದು ಅನಿವಾರ್ಯ ಆಗ್ಯದ ನಮಗೆ. ಎಂತಾದ್ರಿ, ನಾನು ಉಮದಿ ಅಂಥೇಳಿ ಮಹಾರಾಷ್ಟ್ರ ಬಾರ್ಡರ್, ಮಹಾರಾಷ್ಟ್ರನೇ ಕರ್ನಾಟಕ ಚಡಿಚಣ ಅಂತ ಬರ್ತದೆ, ಬಿಜಾಪುರ ದಾಟ್ ಆ ಕಡೆಗೆ. ಅಲ್ಲಿದೊಂದು ಶಾಲಾ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ರೈತರು ಎಷ್ಟು ಸುಖವಾಗಿ ಅದಾರ ಅಂತಾರೆ ನೀವು. ಅಲ್ಲಿ ಭೂಮಿ ನೀವು ನೋಡಿಬಿಟ್ರಿ ಅಂದ್ರೆ ಮಣ್ಣು ಸಿಗಂಗಿಲ್ಲ ನಿಮ್ಗೆ. ಹಿಂಗೆ ಕೈ ಹಿಡಿದ್ರೆ ಅಂದ್ರೆ ಮಣ್ಣು ಬರೇ ಕಟ್ಟಗ ಕಲ್ಲು ತುಂಡು ಇಟ್ಟಿಟ್ಟು ಎಲ್ಲಾರ ಇಟ್ಟಿಟ್ಟು ಮಣ್ಣು. ಅದ್ರಾಗ ಹಸಿರು ನೆಲ, ಅದ್ರಾಗ ದ್ರಾಕ್ಷಿ ಬೆಳಿತಾರೆ ಅವರು, ದ್ರಾಕ್ಷಿ ಬೆಳಿತಾರೆ. ಮತ್ತು ನೀರು, ಅವರಿಗೆ ನೀರು ಎಲ್ಲಿಂದ ಐತಿ? 1100 ಫೂಟ್ ಬೋರ್ ಹೊಡಿತಾರೆ. 1100 ಫೂಟು ಹೊಡೆದ್ರೆ 1 ಇಂಚು 2 ಇಂಚು ನೀರು ಬರ್ತೈತೆ ಅವ್ರಿಗೆ, ಕಣ್ಣಾಗ ನೀರು ಬಂದಂಗೆ. ಅಂಥ ನೀರು ತಗೊಂಡು ಡ್ರಿಪ್ ಇರಿಗೇಷನ್ ಮಾಡಿ ದ್ರಾಕ್ಷಿ ಬೆಳೆದು ಎಕರೆಕ್ 1 ಲಕ್ಷ ಮ್ಯಾಗ ಲಾಭ ತೆಗೆದು ಇನ್ನೊಬ್ಬರಿಗೆ ಕೊಡುವಷ್ಟು ಧಣಿಗಳಾಗಿ ಬೆಳೆದಾರ ಅವರಲ್ಲಿ. ಕಲ್ಲಾಗ್ರಿ, ಕಲ್ಲಾಗ ನೀರು ತೆಗೆದಾರ, ಕಲ್ಲಾಗ ಬೆಳೆದಾರ. ಮನಸ್ಸು, ನಾನು ಹೇಳಿದ್ನಲ್ಲ, ಅದ ಡಿಟರ್ಮಿನೇಷನ್. ಯು ಹ್ಯಾವ್ ಟು ಮೈಂಡ್ ಫಾರ್ ಇಟ್. ಅನ್ಲೆಸ್ ಯು ಪುಟ್ ಯುವರ್ ಸ್ಪೆಷಲ್ ಎಫರ್ಟ್ಸ್, ಯು ಕಾಂಟ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಸುಮ್ಮನೆ ಕೂದಲ ಹಾರಿಸಾಡ್ಕೊಂತ ನಾನು ಹೋಗ್ತೀನಿ, ಅದು ಆಗೋ ಮಾತೇ ಅಲ್ಲ. ಎಂಥ ಫಲವತ್ತಾದ ಭೂಮಿ ಇರ್ತೈತಿ, ಅಲ್ಲೇ ಮಗ್ಲ ಕಾಲುವೆ ಹರಿದು ಹೋಗಿರ್ತೈತಿ, ಬೇಕಾದಷ್ಟು ನೀರು ಇರ್ತೈತಿ. ಅದ್ರ ಬಗ್ಗೆ ನಾ ಮನಸ್ಸು ಮಾಡಕ್ಕೆ ತಯಾರಿಲ್ಲ. ನಮ್ಮ ಜನ ಎಷ್ಟು ಸುಖವಾಗಿದ್ದರು. ಮನಿ ತುಂಬ ಹಾಲು ಹೈನ, ಏನ ಅವ್ವ ಹಾಲು ಹಿಂಡಿ ಹೆಪ್ಪ ಹಾಕಿಬಿಟ್ರೆ ಮುಂಜಾನೆದ್ದು ಮಾಡಿಟ್ಟದ ರೊಟ್ಟಿ, ಬಿಸಿ ರೊಟ್ಟಿನ ಬೇಡ, ಮಾಡಿಟ್ಟದ ರೊಟ್ಟಿ, 1 ರೊಟ್ಟಿ ಕೆನಿ ಮೊಸರು, 1 ರೊಟ್ಟಿ ಬೆಣ್ಣೆ, ತುಪ್ಪ, ರೊಟ್ಟಿ, ಮಜ್ಜಿಗೆ, ಹಾಲು, 4 ರೊಟ್ಟಿ ಹೊಡೆದು ಮಗ ಹೊಲಕ್ಕೆ ದುಡಿಯಾಕ ಹೋದ್ರೆ ಹೊತ್ತು ಮುಣಗತಾನೆ, ಯವ್ವ ಹೊಟ್ಟೆ ಸ್ತತಿ ಅಂದಿರಬಾರ್ದು. ಮಜ್ಜಿಗೆ ಮಾಡಿಬಿಟ್ರೆ ನಮ್ಮ ಮನ್ಯಾಗ ನಮ್ಮವ್ವ ಮಜ್ಜಿಗೆ ಮಾಡಾಕಿ ದೊಡ್ಡ ಹರಿವಿ, ಕೊಡಗಂಟ್ಲಿ ನೀರು ಹಿಡಿಯೋಂಥ ಹರಿವು ಇರ್ತಾವಲ್ಲ. ನೇಕಾರ ಮಂದಿ ಊರಾಗ 6 ಗಂಟೆ ಹೊಡೆದ್ರೆ ಬಂದು ಕ್ಯೂ ಹಚ್ಚಿದಂಗೆ ಹಚ್ಚೋರು ಮಜ್ಜಿಗೆ ಒಯ್ಯಾಕೆ. ಬೆಣ್ಣೆ ಮಾಡಿದ ಮೇಲೆ ಹರಿವೇನ ಮಜ್ಜಿಗೆ ಆಗತನ ತುಂಬಿ 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 ಕೊಡೋಕೆ. ಈಗ 1 ಗ್ಲಾಸ್ ಮಜ್ಜಿಗೆಗೆ ಎಷ್ಟು ರೊಕ್ಕ ತಗೊಂತಾರೆ ಈ ಊರಾಗ? ಗಂಟ್ಲೆ ಮಜ್ಜಿಗೆ ತುಂಬಿ ತುಂಬಿ ಕೊಡೋರು. ಎಷ್ಟು ಸುಖವಾಗಿದ್ದಿ. ಇವತ್ತು ಯಾರ ಮನೆಯಾಗ ದನ ಅದಾವ ಹೇಳ್ರಿ? ಈಗ